ಕಾಂಗ್ರೆಸ್ ಸರ್ಕಾರದಲ್ಲಿ ಭೋವಿ ವಡ್ಡರ್ ಸಮಾಜಕ್ಕೆ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರ ಸ್ಥಾನ ನೀಡಬೇಕು ಎಂದು ಕಲ್ಯಾಣ ಕರ್ನಾಟಕ ಭೋವಿ ಸಮಾಜದ ತಿಪ್ಪಣ್ಣ ಒಡೆಯರಾಜ್ ಒತ್ತಾಯಿಸಿದರು. ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 1985ರಲ್ಲಿ ಮೈಸೂರು ಭಾಗದಲ್ಲಿ ಭೋವಿ ಸಮುದಾಯದ ಕರಿಯಪ್ಪ ಅನ್ನುವವರಿಗೆ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ನಾಮನಿರ್ದೇಶನ ಮಾಡಲಾಗಿತ್ತು. ಸುಮಾರು 40 ವರ್ಷಗಳಿಂದ ಇಲ್ಲಿಯವರೆಗೆ ನಮ್ಮ ಸಮಾಜವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತಾ ಬಂದಿರುತ್ತದೆ. ಕಲಬುರಗಿ ಜಿಲ್ಲೆಯ ದಿವಂಗತ ಗೋವಿಂದ ಪಿ ಒಡೆಯರಾಜ್ ಅವರಿಗೆ 1985ರಲ್ಲಿ ಶಹಾಬಾದ್ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯ ಟಿಕೆಟ್ ನೀಡಲಾಗಿತ್ತು. ಕಲಬುರಗಿ ಜಿಲ್ಲೆಯಲ್ಲಿ ಆ ವಿಧಾನಸಭೆ ಮತ್ತು ಲೋಕಸಭೆ ಸ್ಥಾನ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುತ್ತದೆ. ಆದರೆ ಅದರಲ್ಲಿ ವಿಶೇಷವಾಗಿ 4 ಸಮುದಾಯಗಳು ಬಲ ಸಮುದಾಯ, ಎಡ ಸಮುದಾಯ, ಬಂಜಾರ ಸಮುದಾಯ ಮತ್ತು ಭೋವಿ ಸಮುದಾಯ ಬಹುಸಂಖ್ಯಾತರು ಆಗಿರುತ್ತಾರೆ. ಅಂದರೆ ಈ 4 ಕ್ಷೇತ್ರಗಳಲ್ಲಿ ಸಾಮಾಜಿಕ ನ್ಯಾಯದಂತೆ ಪ್ರತಿಯೊಂದು ಸಮುದಾಯಕ್ಕೂ ಒಂದರಂತೆ ಪಕ್ಷದ ಅಧಿಕೃತ ಟಿಕೆಟ್ ನೀಡಿದರೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವ ಪಕ್ಷಕ್ಕೆ ಅವಕಾಶಗಳು ಇದ್ದರೂ ಕೂಡ ಪಕ್ಷ ಇಲ್ಲಿಯವರೆಗೆ ಸಾಮಾಜಿಕ ನ್ಯಾಯ ನೀಡಿರುವುದಿಲ್ಲ. 2023ರಲ್ಲಿ ವಿಧಾನಸಭೆಯಲ್ಲಿ ಭಾಗವಹಿಸಲು ಪಕ್ಷದ ವತಿಯಿಂದ 8ರಲ್ಲಿ ಕೇವಲ 4 ಟಿಕೆಟ್ಗಳು ನೀಡಿ 1 ಸ್ಥಾನವನ್ನು ನೀಡದಂತೆ ಮಾಡಿರುವುದರಿಂದ ನಮ್ಮ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಜೆ ಶಿವಕುಮಾರ್ ಅವರು ಚುನಾವಣೆ ಪೂರ್ವದಲ್ಲಿ ಮತ್ತು ನಂತರದಲ್ಲಿ ತಮ್ಮ ಸಮುದಾಯಕ್ಕೆ ಮುಂಬರುವ ದಿನಗಳಲ್ಲಿ ಯಾವುದಾದರೊಂದು ಭಾಗದ ತಮ್ಮ ಸಮುದಾಯಕ್ಕೆ ವಿಧಾನ ಪರಿಷತ್ತಿನ ಸ್ಥಾನ ನಾಮನಿರ್ದೇಶನ ಮಾಡಿಕೊಡಲಾಗುವುದೆಂದು ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಆಶ್ವಾಸನೆ ಕೊಟ್ಟಿದ್ದೀರಿ. ಅದರಂತೆ ತಾವು ಕರ್ನಾಟಕ ರಾಜ್ಯದ ಭೋವಿ ಸಮಾಜಕ್ಕೆ ವಿಧಾನ ಪರಿಷತ್ತಿನ 1 ಸ್ಥಾನ ನಾಮನಿರ್ದೇಶನ ಮಾಡಿ ನಮ್ಮ ಭೋವಿ ಸಮುದಾಯಕ್ಕೆ ಪಕ್ಷದಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡಲು ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯವನ್ನು ಒದಗಿಸಿಕೊಟ್ಟಂತಾಗುತ್ತದೆ. ಆದ್ದರಿಂದ ವಿಶೇಷ ಗಮನ ಹರಿಸಿ ವಿಧಾನ ಪರಿಷತ್ 1 ಸ್ಥಾನ ಕಲ್ಪಿಸಿಕೊಡಬೇಕೆಂದು ವಿನಂತಿಸಿಕೊಂಡರು. 1980ರಿಂದ ಇಲ್ಲಿವರೆಗೆ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿರೋದಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತಂದರೆ ಪಕ್ಷದ ಮುಖಂಡರು ಮೀನಾಮೇಷ ಮಾಡಿ ಈ ಸಮುದಾಯ ಎಷ್ಟರ ಮಟ್ಟಿಗೆ ಪಕ್ಷಕ್ಕೆ ಬೆಂಬಲಿಸುತ್ತ ಬಂದಿದೆ ಮತ್ತು ಹಿಂದೆ ಕೂಡ ನಾವು ಪಕ್ಷದ ಪರವಾಗಿ ಈ ಭೋವಿ ಸಮಾಜಕ್ಕೆ ಪಕ್ಷದ ವತಿಯಿಂದ ಅಧಿಕೃತ ಟಿಕೆಟ್ ಕೊಟ್ಟಾಗ ಹೆಚ್ಚು ಕಡಿಮೆ 100ಕ್ಕೆ 90ರಷ್ಟು ಪಕ್ಷದ ಪ್ರತಿನಿಧಿ ಟಿಕೆಟ್ಲಿಂದ ಭಾಗವಹಿಸಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಪಕ್ಷದವರು ನೋಡಿದ್ದು ನಿಜ ಇರ್ತದೆ. ಆದರೂ ಕೂಡ ಯಾವುದೋ ಒಂದು ಸಾಮಾಜಿಕ ನ್ಯಾಯ ದೊರಕಿಸಿಕೊಡೋದರಲ್ಲಿ ಪಕ್ಷ ಏನೋ ಒಂದು ನಿರ್ಲಕ್ಷ್ಯ ಮಾಡಿದೆ ಅಂಥೇಳಿ ನಮ್ಮ ಭೋವಿ ಸಮಾಜ ನೋವನ್ನು ಅನುಭವಿಸ್ತಾ ಇದೆ. ಇವತ್ತಿನ ದಿನದಲ್ಲಿ ನಮ್ಮ ವಿಶೇಷವಾಗಿ ಉದಾಹರಣೆಯಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯದೇ ತಗೊಳ್ಳಿ. ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಭೋವಿ ವಡ್ಡರ ಸಮಾಜ ಪರಿಶಿಷ್ಟ ಜಾತಿಗೆ ಸೇರಿಸತಕ್ಕಂಥದ್ದು. ಇದರಲ್ಲಿ ಮೀಸಲಾತಿಯ ಕ್ಷೇತ್ರಗಳು ಚಿಂಚೋಳಿ, ಚಿತ್ತಾಪುರ, ಗುಲ್ಬರ್ಗ ಗ್ರಾಮೀಣ ಮತ್ತು ವಿಶೇಷವಾಗಿ 1 ಲೋಕಸಭೆ ಸ್ಥಾನ ಅದು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥದ್ದು. ಮತ್ತು ಈ ಒಂದು ಕ್ಷೇತ್ರದಲ್ಲಿ ಮೀಸಲಾತಿಯಲ್ಲಿ ಬಹುಸಂಖ್ಯಾತರಾದಂಥವರು ಬಲ ಸಮುದಾಯದವರು, ತದನಂತರ 2ನೇ ಎಡ ಸಮುದಾಯದವರು, 3ನೇ ಒಂದು ಹಂತದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನೋಡಬೇಕಾದರೆ ಬಂಜಾರ ಸಮುದಾಯದವರು, 4ನೇ ಒಂದು ಗುಂಪಿಗೆ ಅಂಕಿ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದೇ ಭೋವಿ ಸಮಾಜ. ಭೋವಿ ಸಮಾಜ ಗೋವಿಂದ ಪಿ ಒಡೆಯರ್ 1985ರಿಂದ ಚುನಾವಣೆ ಮಾಡುತ್ತಾ ನಿರಂತರವಾಗಿ 2 ಸಲ MLA ಆಗಿ 1 ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಸಾಕಷ್ಟು ಸಮಾಜದ ಏಳಿಗೆಗಾಗಿ ಪಕ್ಷದ ಒಂದು ಏಳಿಗೆಗಾಗಿ ಸಾಕಷ್ಟು ಶ್ರಮವಹಿಸಿ ಅಕಾಲಿಕ ಮರಣದಿಂದ ಅವರು ನಮ್ಮನ್ನಗಲಿ ಹೋಗಬೇಕಾಗಿತ್ತು. ಅವರಾದ ನಂತರ ಈ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ 1980ರಲ್ಲಿ ಮೈಸೂರು ಭಾಗದಲ್ಲಿ ಆವಾಗ ನಮ್ಮ ಆರ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಒಂದು ಸಮಾಜಕ್ಕೆ ಸರಿಯಾಗಿ ಪ್ರಾತಿನಿಧ್ಯ ಸಿಕ್ಕಿಲ್ಲಪ್ಪ ಅಂತಂದ್ರೆ
ವಿಧಾನ ಪರಿಷತ್ತಿನ ಸದಸ್ಯನಾಗಿ ನಾಮನಿರ್ದೇಶನ ಮಾಡಬೇಕಂತೇಳಿ ಮೈಸೂರು ಪ್ರಾಂತ್ಯದಲ್ಲಿ ಕರಿಯಪ್ಪ ಅನ್ನುವಂಥ ನಮ್ಮ ಭೋವಿ ಸಮಾಜದವರಿಗೆ ಪ್ರಪ್ರಥಮವಾಗಿ ವಿಧಾನ ಪರಿಷತ್ತಿಗೆ ನಾಮ ನಿರ್ದೇಶನ ಮಾಡಿದರು. 40 ವರ್ಷಗಳ ಕಳೆದರೂ ಕೂಡ ಅಂದಿಂದ ಒಂದು ಕಾಳಜಿ ಸಮಾಜದ ಮೇಲೆ ಪಕ್ಷ ಇಲ್ಲಿವರೆಗೆ ತೋರಿಸ್ತಾ ಇಲ್ಲ. ಹೋದ ಒಂದು 2018ರಲ್ಲಿ ನಮ್ಮ ಸಮುದಾಯಕ್ಕೆ 5 ಟಿಕೆಟ್ಗಳು ಕೊಟ್ಟಿದ್ದರು. 5ರಲ್ಲಿ 4 ಜನ ಗೆದ್ದು ಬಂದರು. ಆ ಗೆದ್ದು ಬಂದಂಥ ಒಂದು ಸಂದರ್ಭ ಇದ್ದರೂ ಕೂಡ ಹೋದ ಇದೇ 23ರಲ್ಲಿ ಮತ್ತು ಯಾವುದೋ ಒಂದು ಸಾಮಾಜಿಕ ನ್ಯಾಯ ನಮ್ಗೆ ಸಿಗಲಿಲ್ಲ ಅಂತ ಅನ್ನಿಸ್ತದೆ. ಹೇಗಪ್ಪ ಅಂತಂದ್ರೆ ಅಖಂಡ ಶ್ರೀನಿವಾಸ ಮೂರ್ತಿಯವರು ಹಾಲಿ ಶಾಸಕರಾಗಿದ್ದರು. ಅವರು ಟಿಕೆಟ್ ಕಟ್ ಮಾಡಿ ನಮ್ಮ ಸಮಾಜಕ್ಕೆ, ಮತ್ತು ಸತೀಶ್ ಬಂಡಿಯವರು ಮುದೋಳ್ಳಿಂದ ಅವ್ರಿಗೆ ಕೂಡ ಟಿಕೆಟ್ ಕಟ್ ಮಾಡಿ 4 ಜನರಿಗೆ ಟಿಕೆಟ್ ಕೊಡಬೇಕಾಯಿತು. ಅದರಲ್ಲಿ 3 ಜನ ಗೆದ್ದು ಈಗಾಗಲೂ ಕೂಡ ಬಂದು ಶಾಸಕರಾಗಿ ಪ್ರತಿನಿಧಿಸಿದ್ದಾರೆ ಮತ್ತು ಅದರಲ್ಲಿ ಒಬ್ಬರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅಭಿನಂದನೆ ಹೇಳ್ತೀವಿ. ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಗುಲ್ಬರ್ಗ ಭಾಗದಲ್ಲಿ ಯಾವುದೇ ಒಂದು ಪ್ರಾತಿನಿಧ್ಯ ಇಲ್ಲಿ ಸಿಕ್ಕಿಲ್ಲ. 4 ಮೀಸಲಾದ ಸ್ಥಾನಗಳಲ್ಲಿದ್ದರೂ ಕೂಡ ಟಿಕೆಟ್ ಕೊಡಬೇಕು ಅಂತೇಳಿ ಹಾಗೇನಿಲ್ಲ. ಮುಖಂಡರಲ್ಲಿ ಕಳಕಳಿ ಮನವಿ ಏನಪ್ಪ ಅಂತಂದ್ರೆ ಎಟ್ಲೀಸ್ಟ್ ನಮಗೆ ವಿಧಾನ ಪರಿಷತ್ ಒಂದು ಸ್ಥಾನ ಈ ನಮ್ಮ ಭೋವಿ ಸಮಾಜಕ್ಕೆ ಒಂದು ನಾಮನಿರ್ದೇಶನ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶ್ರೀಹರಿ ಜಾಧವ್, ಶ್ರೀನಿವಾಸ್ ದಂಡಗುಲ್ಕರ್, ಪರಶುರಾಮ್ ಮಾಡಿಯಾಳ್, ಖಾಜಪ್ಪ ಕಾಳಗಿ ಸೇರಿದಂತೆ ಇತರರು ಹಾಜರಿದ್ದರು.